ಸಾರಿಗೆ ಇಲಾಖೆ 4 ನಿಗಮಗಳ ಪ್ರಯಾಣ ದರವನ್ನು ಏರಿಕೆ ಮಾಡಿದ ಬೆನ್ನಲ್ಲೇ ಇದೀಗ ಒಪ್ಪಂದದ ಮೇಲೆ ಒದಗಿಸುವಂತಹ ಬಸ್ಗಳ ಬಾಡಿಗೆ ದರವನ್ನು 15% ಹೆಚ್ಚಳ ಮಾಡಿದೆ. ಹೌದು, ಪ್ರವಾಸ, ತೀರ್ಥಯಾತ್ರೆ, ರಾಜಕೀಯ ರ್ಯಾಲಿ, ಮದುವೆ ಹಾಗೂ ಇತರೆ ಕಾರ್ಯಕ್ರಮಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಬಾಡಿಗೆಗೆ ನೀಡಲಾಗುತ್ತೆ. ಇಷ್ಟು ದಿನ ಪ್ರತಿ ಕಿಲೋಮೀಟರ್ಗೆ 47 ರೂಪಾಯಿ ದರದಲ್ಲಿ ಬಸ್ಗಳನ್ನು ಬಾಡಿಗೆಯನ್ನು ನೀಡಲಾಗ್ತಾ ಇತ್ತು. ಇದೀಗ ಈ ದರವನ್ನು 54 ರೂಪಾಯಿಗೆ ಪರಿಷ್ಕರಿಸಲಾಗಿದ್ದು, ಇದರ ಪರಿಣಾಮ ಪ್ರತಿ ಕಿಲೋಮೀಟರ್ಗೆ 7 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ಕರ್ನಾಟಕದ ಹೊರಗಿನ ಸೇವೆಗಳಿಗೆ ಪ್ರತಿ ಕಿಲೋಮೀಟರ್ಗೆ 50 ರಿಂದ 57 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇನ್ನು ರಾಜ್ಯದ ಒಳಗಿನ ಪ್ರತಿ ಕಿಲೋಮೀಟರ್ಗೆ 57 ರೂನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಅಶ್ವಮೇಧ ಸೇವೆಗಳನ್ನು ಪ್ರತಿ ಕಿಲೋಮೀಟರ್ಗೆ 58 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪ್ರತಿ ಕಿಲೋಮೀಟರ್ಗೆ 6 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ರಾಜಹಂಸ, ಐರಾವತ, ಪಲ್ಲಕ್ಕಿ, ಅಂಬಾರಿ, ಮಿಡಿ ಬಸ್, ಎಸಿ ಅಲ್ಲದ ಸ್ಲೀಪರ್, ಫ್ಲೈ ಬಸ್ ಮತ್ತು ಇತರ ಎಲ್ಲಾ ಬಸ್ ಸೇವೆಗಳ ದರವನ್ನು ಶೇಕಡಾ 15% ಹೆಚ್ಚಳ ಮಾಡಲಾಗಿದೆ. ಇನ್ನು ಮುಂಗಡವಾಗಿ ಸೇವೆಗಳಿಂದ ಬುಕ್ ಮಾಡಿದವರಿಗೆ ಹಳೆಯ ದರಗಳ ಪ್ರಕಾರವೇ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬುಕ್ ಮಾಡುವವರಿಗೆ ಹೊಸ ಬೆಲೆ ನಿಗದಿಯಾಗಲಿದೆಯಂತೆ.